ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಇವತ್ತು ಕೂಡ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕದಂಗೆ ಕಾಣಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳು. ಡೌಟ್ಫುಲ್ ನೆಕ್ಸ್ಟ್ ಡೆವಲಪ್ಮೆಂಟ್ ಏನಾಗುತ್ತೆ ಅಂತ ನೋಡಬೇಕು. ಯಾವುದೇ ಉತ್ಖನನ ಮಾಡಬಾರದು ಅಂತ ಎಸ್ಐಟಿ ನಿರ್ಧಾರ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಇದಾವೆ. ಅನಾಮಿಕರನ್ನೇ ವಿಚಾರಣೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ ನಡೀತಾ ಇದೆ. ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್ರಿಂದ ಎಂಕ್ವೈರಿ ನಡೀತಾ ಇದೆ. ಮತ್ತೆ ಉತ್ಖನನ ನಡೆಸ್ತಾರಾ ಇಲ್ವಾ ಅನ್ನೋ ಕುತೂಹಲ ಇದೆ. ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಎಸ್ಐಟಿ ಇವತ್ತು ಸಲ್ಲಿಸುತ್ತೆ. ಕಳೆದ 1.5 ಗಂಟೆಯಿಂದ ಅನಾಮಿಕನ ವಿಚಾರಣೆ ನಡೀತಾ ಇದೆ. ಇವತ್ತು ಯಾವುದೇ ಉತ್ಖನನ ಮಾಡೋದು ಬೇಡ, ಈ ಬುರುಡೆ ಸ್ಥಳದ ಅಥವಾ ಈ ಬುರುಡೆ ದಾಸನ ಬಗ್ಗೆ ಒಂದು ಸ್ವಲ್ಪ ಎಂಕ್ವೈರಿ ಮಾಡೋಣ ಅಂತ ಹೇಳಿ ಇವತ್ತು ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಎಸ್ಐಟಿ. ಯಾವುದೇ ಉತ್ಖನನ ನಡೆದಿರಲು ಕೂಡ ಎಸ್ಐಟಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇವತ್ತೇನಾದ್ರೂ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡ್ತಾರಾ ಹೇಗೆ? ಇವತ್ತು ಯಾವುದು ಮಾಡೋದು ಬೇಡ, ಇವನನ್ನು ವಿಚಾರಣೆ ಮಾಡೋಣ, ಇವನ ಬಗ್ಗೆನೇ ಸಾಕಷ್ಟು ಅನುಮಾನಗಳಿದೆ ಅನ್ನೋ ತರ ಕಾಣಿಸ್ತಾ ಇದೆ. ಏನ್ ನಡೀತಾ ಇದೆ ಅಲ್ಲಿ ಶಶಿಧರ್? ಸಿಂಧೂರ, ಅನಾಮಿಕ ಹೇಳಿದಂತೆ 17 ಕಡೆ ಕಾರ್ಯಾಚರಣೆ ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಹೀಗಾಗಿ ಆತನ ಹೇಳಿಕೆ ವಿರುದ್ಧ ಈಗ ಸಾಕಷ್ಟು ಸಂಶಯಾಸ್ಪದವಾಗಿ ಸಾಕಷ್ಟು ಅನುಮಾನಗಳು ಕೂಡ ಎಸ್ಐಟಿಗೆ ಬಂದಿದೆ. ಈ ಕಾರಣದಿಂದಾಗಿ ಈತ ಹೇಳ್ತಿರೋದು ಸುಳ್ಳು ಅಂತ ಸಾಬೀತಾಗಿದ್ದ ತಕ್ಷಣ ಆತನನ್ನ ತೀವ್ರ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಈಗ ಮಾಡ್ತಿದ್ದಾರೆ. ಈತನಿಗೆ ಯಾರು ಶವಗಳನ್ನ ತಂದುಕೊಡ್ತಾ ಇದ್ರು, ಅದ್ರ ಜೊತೆ ಈತನಿಗೆ ಮಾಹಿತಿ ಯಾರು ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ಹೇಳಿಕೆಯನ್ನು ಕೂಡ ಪಡಿತಾ ಇದ್ದಾರೆ. ಈಗ ಸದ್ಯಕ್ಕೆ ಶೋಧ ಕಾರ್ಯಾಚರಣೆಗೆ ಬಂದಂತವರು ಎಲ್ಲ ಎಸ್ಐಟಿ ಅಧಿಕಾರಿಗಳಾಗಿರ್ಬೋದು, ಸೋಕೋ ಟೀಮ್ ಆಗಿರ್ಬೋದು, ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಸದ್ಯಕ್ಕೆ ವಾಪಸ್ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಈಗ ಕಣ್ಣಾರೆ ಕಾಣ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಈತ ಹೇಳ್ತಿದ್ದ ಒಂದು 3-4 ಜನರ ಹೆಸರನ್ನು ಕೂಡ ಹೇಳಿದ್ದಾರಂತೆ. ಏನಂತಂದ್ರೆ, ನನಗೆ ಯಾರು ಶವಗಳನ್ನ ತೆಗೆದುಕೊಂಡು ಹೋಗಂತ ಹೇಳ್ತಿದ್ರು, ಏನ್ ಅಲ್ಲಿ ಧರ್ಮಸ್ಥಳದಲ್ಲಿರುವಂತ ಮಾಹಿತಿ ಕೇಂದ್ರದಿಂದ ಕರೆ ಮಾಡ್ತಿದ್ರು, ಆತನ ಜೊತೆ ಕೆಲಸ ಮಾಡ್ತಿದ್ದವರ 3-4 ಹೆಸರುಗಳನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಅಂತಿಮ ಹಂತದಲ್ಲಿ ಏನು ಅನಾಮಿಕನ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಆತನು ಹೇಳಿದಂತೆ ಎಲ್ಲಾ ಕಡೆ ಕೂಡ ಸ್ಪಾಟ್ ಮಹಜರ್ ಕೂಡ ಮಾಡಿದ್ದಾಯ್ತು. ಈಗ ಅಂತಿಮ ಹಂತದ ವರದಿಯನ್ನ ಸಿದ್ಧಪಡಿಸೋದಕ್ಕೆ ಈತನು ಹೇಳಿದಂತ 3-4 ಜನರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಈತ ಹೇಳಿರೋದು ಸತ್ಯನ ಸುಳ್ಳ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರ ಕಡೆನೂ ಕೂಡ ಆ ಸಾಕ್ಷಿಯನ್ನಾಗಿ ಪಡೆದುಕೊಳ್ಳೋದಕ್ಕೆ, ಆಧಾರವನ್ನ ಪಡೆದುಕೊಳ್ಳೋದಕ್ಕೆ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅದ್ರ ಜೊತೆ ಈತನ ಜೊತೆ ಪರವಾಗಿ ಒಂದಷ್ಟು ಜನ ಹೌದು ಅನಾಮಿಕ ಹೇಳಿರೋದು ಸತ್ಯ, ನಾವು ಆತ ಶವಗಳನ್ನ ಹೂತಿರೋದು ನೋಡಿದ್ದೇವೆ ಅಂತ 1-2 ದೂರುಗಳು ಕೂಡ ದಾಖಲಾಗಿತ್ತು. ಆ ದೂರುದಾರರನ್ನು ಕೂಡ ಕರೆದು ವಿಚಾರಣೆ ನಡೆಸಿ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಂಡು ಸಂಪೂರ್ಣ ವರದಿಯನ್ನ ಹಿಂದೆ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ತೀರ್ಮಾನ ಮಾಡಿದ್ದಾರೆ. ಯಾಕಂತಂದ್ರೆ 17 ಕಡೆ ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ರು ಕೂಡ ಒಂದೇ ಒಂದು ಸಣ್ಣ ಕುರುಹು ಸಿಕ್ಕಿಲ್ಲ. ಇದು ಕೇವಲ ಧರ್ಮಸ್ಥಳ ಮತ್ತೆ ಧರ್ಮಸ್ಥಳದ ಮಂಜುನಾಥಸ್ವಾಮಿ, ಅದೇ ರೀತಿಯಲ್ಲಿ ಕೂಡ ಧರ್ಮಾಧಿಕಾರಿಗೆ ಕೆಟ್ಟ ಹೆಸರು ತರುವುದು ಒಂದೇ ಇವರ ಉದ್ದೇಶ ಅಂತ ಎಸ್ಐಟಿ ಅಧಿಕಾರಿಗೆ ಮತ್ತೆ ಇಲ್ಲಿರುವಂತಹ ಎಲ್ಲರೂ ಕೂಡ ಸ್ಪಷ್ಟವಾಗಿ ಕಣ್ಣು ಮುಂದೆ ಗೊತ್ತಾಗಿದೆ. ಈ ಕಾರಣದಿಂದಾಗಿ ಈತನ ಉದ್ದೇಶ ಏನು ಅಂತ ತಿಳಿದುಕೊಂಡು ಅಂತಿಮ ವರದಿಯನ್ನ ಸಲ್ಲಿಸುವುದರ ಜೊತೆ ಶೋಧ ಕಾರ್ಯಾಚರಣೆಯನ್ನ ಹಿಂದೆ ಮುಕ್ತಾಯ ಮಾಡೋಣ ಅಂತ ಕೂಡ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಆದ್ರೆ ಈಗಲೂ ಕೂಡ ಅನಾಮಿಕ ಹೇಳ್ತಾ ಇದ್ದಾನೆ, ಇಲ್ಲ ನಾನು ಅದೇ ಜಾಗದಲ್ಲಿ ತೋರಿಸಿದ್ದೆ, ಅದೇ ಜಾಗದಲ್ಲಿ ನಾನು ಶವಗಳನ್ನು ಹೂತಿಟ್ಟೆ ಅಂತ ಮತ್ತೆ ಅದೇ ಬುರುಡೆ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಆತನನ್ನ ಸಂಪೂರ್ಣವಾಗಿ ತೀವ್ರ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈಗ ಅಂತಿಮವಾದಂತಹ ಹೇಳಿಕೆಯಲ್ಲಿ ಏನೆಲ್ಲ ಹೇಳ್ತಾನೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ.